ನಮಸ್ಕಾರ, ನೀವು ನೋಡ್ತಿರೋದು ನ್ಯೂಸ್ 88 ಗದಗ. ಎಚ್.ಕೆ. ಪಾಟೀಲ ಅಭಿಮಾನಿ ಬಳಗದ ವತಿಯಿಂದ 101 ಈಡುಗಾಯಿ ಒಡೆದು ಹರಕೆ. ಎಚ್.ಕೆ. ಪಾಟೀಲರಿಗೆ ಸಚಿವ ಸ್ಥಾನ ಸಿಗಲೆಂದು ಹರಕೆ ಕಟ್ಟಿಕೊಂಡ ಬೆಂಬಲಿಗರು. ಗದಗ ನಗರದ ವೀರೇಶ್ವರ ಪುಣ್ಯಾಶ್ರಮದಲ್ಲಿ ವಿಶೇಷ ಪೂಜೆ, ರುದ್ರಾಭಿಷೇಕ ನೆರವೇರಿಸಿ ಈಡುಗಾಯಿ ಒಡೆದ ಕಾರ್ಯಕರ್ತರು. ಮೊದಲ ಪಟ್ಟಿಯಲ್ಲೇ ಎಚ್.ಕೆ. ಪಾಟೀಲರ ಹೆಸರು ಇರಬೇಕಿತ್ತು, ಆದ್ರೆ ಎರಡನೇ ಪಟ್ಟಿಯಲ್ಲಾದ್ರೂ ಹೆಸರು ಬರಬೇಕು. ಹೈಕಮಾಂಡ್ ಎಚ್.ಕೆ. ಪಾಟೀಲರ ಹೆಸರನ್ನ ಪರಿಗಣಿಸಬೇಕು ಅಂತ ಪ್ರಾರ್ಥನೆ. ಗುರು ಪುಟ್ಟರಾಜ ಗವಾಯಿಗಳು ಗದ್ದಿಗೆಗೆ ಪೂಜೆ ಸಲ್ಲಿಸಿ ಪ್ರಾರ್ಥನೆ ಸಲ್ಲಿಸಿದ ಬೆಂಬಲಿಗರು. ಗೋಪಾಲ್ ಅವರಿಗೆ ಹಾಗೂ ಮಲ್ಲಿಕಾರ್ಜುನ ಸಾಹೇಬರಿಗೆ ಹಾಗೂ ರಾಹುಲ್ ಗಾಂಧಿ ಅವರಿಗೆ ನೋವಿನ ಸಂಗತಿ ಆಗಿದೆ ಹಾಗೂ ಅವರ ಅಭಿಮಾನಿಗಳಿಗೂ ನೋವಿನ ಸಂಗತಿ ಆಗಿದೆ. ಇವತ್ತು ಸನ್ಮಾನ್ಯ ಎಚ್.ಕೆ. ಪಾಟೀಲ್ ಸಾಹೇಬರಿಗೆ ಸಚಿವ ಸಂಪುಟದಲ್ಲಿ 2ನೇ ಹಂತದಲ್ಲಿ ಸ್ಥಾನ ಸಿಗಲಿ ಅಂತಂದು ಇವತ್ತು ಮಾನ್ಯ ಪಂಡಿತ ಪುಟ್ಟರಾಜ ಗವಾಯಿಗಳು ನಡೆದಾಡುವ ದೇವರ ಅವರಲ್ಲಿ ನಾವು ವಿನಮ್ರದಿಂದ ಎಲ್ಲ ಕಾರ್ಯಕರ್ತರು ಕೂಡಿ ವಿಶೇಷವಾಗಿ ಪೂಜೆ ಸಲ್ಲಿಸಿ 101 ತೆಂಗಿನಕಾಯಿ ಒಡೆಯುವ ಮೂಲಕ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳು ಹಾಗೂ KPCC ರಾಜ್ಯಾಧ್ಯಕ್ಷರು ಹಾಗೂ ಕೇಂದ್ರೀಯ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ನಾಯಕರುಗಳಲ್ಲಿ ವಿನಂತಿ ಮಾಡಿಕೊಳ್ಳೋದಿಷ್ಟೇ, ನಮ್ಮ ಪಂಡಿತ್ ಪುಟ್ಟರಾಜ ಗವಾಯಿಗಳು ನಿಮಗೆಲ್ಲರಿಗೂ ಒಳ್ಳೇದು ಮಾಡಲಿ, ಒಳ್ಳೆಯ ಬುದ್ಧಿ ಕೊಡಲಿ. ಆ ಬುದ್ಧಿ ಕೊಡೋದ್ರ ಮೂಲಕ ನಮ್ಮ 2ನೇ ಹಂತದಲ್ಲಿ ನಮ್ಮ ಸಚಿವ ಸಂಪುಟದಲ್ಲಿ ನಮ್ಮ ನಾಯಕರಿಗೆ ಸ್ಥಾನಮಾನ ಕೊಡುವಂಥ ಶಕ್ತಿ ನಮ್ಮ ಪಂಡಿತ್ ಪುಟ್ಟರಾಜಗಳು ನಿಮಗೆಲ್ಲರಿಗೂ ಕೊಡಲಿ ಅಂತಂದು ಈ ಮೂಲಕ ನಾವು ವಿನಂತಿ ಮಾಡಿಕೊಳ್ತೇವೆ. ಇವತ್ತು ಸನ್ಮಾನ್ಯ ಶ್ರೀ ಎಚ್.ಕೆ. ಪಾಟೀಲರನ್ನು 2ನೇ ಸಂಪುಟದಲ್ಲಿ ಸ್ಥಾನ ಸಿಗಬೇಕು ಎಂದು ನಾವೆಲ್ಲ ಅಭಿಮಾನಿಗಳು ಇವತ್ತು ಡಾಕ್ಟರ್ ಪಂಡಿತ್ ಪುಟ್ಟರಾಜ ಗವಾಯಿಗಳ ಮಠದಲ್ಲಿ ಅಭಿಷೇಕವನ್ನು ನಾವು ಮಾಡಿದ್ದೀವಿ. ಅದ್ರ ಜೊತೆಗೆ 101 ತೆಂಗಿನಕಾಯಿ ಒಡೆಯುವುದರ ಮುಖಾಂತರ ನಮ್ಮ ಪ್ರಾರ್ಥನೆಯನ್ನು ಇವತ್ತು ಸಲ್ಲಿಸಿದ್ದೀವಿ. ಏನು 1ನೇ ಸಂಪುಟದಲ್ಲಿ ನಮ್ಮ ನಾಯಕರಾದ ಶ್ರೀ ಎಚ್.ಕೆ. ಪಾಟೀಲರನ್ನು ಕ್ಯಾಬಿನೆಟ್ ದರ್ಜೆಯಲ್ಲಿ ಸ್ಥಾನ ಸಿಗಲದಕ್ಕೆ ಭಾಳ ಬೇಸರವಾಗಿದೆ. ಅದೇ ಕಾರಣದಿಂದ ಇವತ್ತು ನಾವು 2ನೇ ಸಂಪುಟದಲ್ಲಿ ಅವ್ರಿಗೆ ಸ್ಥಾನ ಸಿಗಲಿ ಎಂದು ಭಾವಿಸಿ ಎಲ್ಲ ಇವತ್ತು ಅಭಿಮಾನಿ ಬಳಗದವರು ಇವತ್ತು ಅವ್ರ ಸಲುವಾಗಿ ಪ್ರಾರ್ಥನೆಯನ್ನು ಪಂಡಿತ್ ಪುಟ್ಟರಾಜ ಗವಾಯಿಗಳ ಮಠದಲ್ಲಿ ಆಯೋಜನೆ ಮಾಡಿದ್ದೀವಿ. ಮತ್ತು 101 ತೆಂಗಿನಕಾಯಿ ಒಡೆಯುವುದರ ಮುಖಾಂತರ ಇವತ್ತು ವಿಶೇಷವಾದ ಒಂದು ಪ್ರಾರ್ಥನೆಯನ್ನು ನಾವು ಎಲ್ಲ ಅಭಿಮಾನಿಗಳು ಇವತ್ತು ನೀಡಿದ್ದೇವೆ. ನನ್ನ ಹೆಸರು ಸೈಯದ್ ಖಾಲಿದ್ ಕೊಪ್ಪಳ, ಎಚ್.ಕೆ. ಪಾಟೀಲರ ಅಭಿಮಾನಿ ಬಳಗ.